ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಕಳೆದ ಮಾರ್ಚ್ 8ನೇ ತಾರೀಕು ನಿಮ್ಮ ನ್ಯೂಸ್18 ಕನ್ನಡ ಓರ್ವ ವೃದ್ಧೆಯ ಗೋಳಾಟದ ಕುರಿತು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಬಳಿಕ ಇವತ್ತು ಆ ವೃದ್ಧೆಯ ಬಾಳಲ್ಲಿ ಬೆಳಕು ಮೂಡಿದೆ ಅಂತಲೇ ಹೇಳ್ಬೋದು. ನಿಮ್ಮ ನ್ಯೂಸ್18 ಸುದ್ದಿ ಬಿತ್ತಾರವಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಅಜ್ಜಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ದೊರಕಿಸಿಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಅಜ್ಜಿಯ ಕತೆ ಏನಾಗಿತ್ತು, ಅಷ್ಟಕ್ಕೂ ನ್ಯೂಸ್18ನಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಆಗಿದ್ದಾದರೂ ಏನು, ಅಜ್ಜಿಗೆ ಸಿಕ್ಕಿದ್ದಾದರೂ ಏನು ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನದಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೋನ್ಗಾಪುರ ಗ್ರಾಮದ ವೃದ್ಧೆ ಸುಮಾರು 70 ವರ್ಷದ ವೃದ್ಧೆ ಮಹಾನಂದಬಾಯಿಯ ಗೋಳಾಟದ ಕುರಿತು ನಿಮ್ಮ ನ್ಯೂಸ್18 ವರದಿಯನ್ನು ಮಾಡಿತ್ತು. ವೃದ್ಧೆಗೆ ಸುಮಾರು 3 ಜನ ಮಕ್ಕಳಿದ್ದು, ಮಹಾನಂದಬಾಯಿಗೆ 3 ಜನ ಮಕ್ಕಳು. ಅದರಲ್ಲಿ ಓರ್ವ ಮಗ ತೀರ್ಕೊಂಡಿದ್ದಾನೆ, ಇನ್ನೋರ್ವ ಮಗ ಮಾನಸಿಕ ಅಸ್ವಸ್ಥನಾಗಿದ್ದಾನೆ, ಆ ಮತ್ತೊಬ್ಬ ಮಗ ಮಹಾರಾಷ್ಟ್ರದಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗೆ ವೃದ್ಧೆಗೆ ಉಪಜೀವನ ನಡೆಸಲಿಕ್ಕೆ ತುಂಬ ಸಂಕಷ್ಟ ಆಗ್ತಿತ್ತು. ಏಕೆಂದರೆ ವೃದ್ಧೆಗೆ 70 ವರ್ಷ ಆದರೂ ಕೂಡ ಯಾವುದೇ ಸರ್ಕಾರಿ ಸೌಲಭ್ಯ ಸಿಕ್ಕಿರಲಿಲ್ಲ. ಕಾರಣ ರೇಷನ್ ಕಾರ್ಡು 70 ವರ್ಷ ಆದರೂ ಕೂಡ ರೇಷನ್ ಕಾರ್ಡ್ ಇರಲಿಲ್ಲ. ಮತ್ತು ರೇಷನ್ ಕಾರ್ಡ್ ಇರದೇ ಇರುವ ಕಾರಣಕ್ಕೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ, ಅನ್ನಭಾಗ್ಯ ಯೋಜನೆ, ಈ ಒಂದು ಸೌಲಭ್ಯಗಳು ಸಿಗದೆ ವೃದ್ಧೆ ಸಂಕಷ್ಟದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ಲು. ದುಡಿಯೋಕೆ ಶಕ್ತಿ ಇಲ್ಲ, ಇರೋಕೆ ಸ್ವಂತದ್ದೊಂದು ಸೂರು ಇಲ್ಲ, ಮತ್ತು ಹೊಟ್ಟೆಗೆ ಹಿಟ್ಟು ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು. ಸ್ವಂತದ್ದೊಂದು ಇರಲಿಕ್ಕೆ ಸೂರು ಇರದ ಕಾರಣ ಗುಡಿ ಗುಂಡಾಂತರಗಳಲ್ಲಿ ಅಜ್ಜಿ ಜೀವನವನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಮಾರು 9 ಮನೆಗಳನ್ನು ಬದಲಾಯಿಸಿ ಅಜ್ಜಿ ಕೊನೆಗೆ ಡೋನ್ಗಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ವಾರ್ಟರ್ಸ್ ಏನಿದೆ, ಆ ಒಂದು ಕ್ವಾರ್ಟರ್ಸ್ನಲ್ಲಿ ಜೀವನ ಸಾಗಿಸ್ತಾ ಇದ್ಲು. ಈ ಒಂದು ಅಜ್ಜಿಯ ಗೋಳಾಟದ ಕುರಿತು ನಿಮ್ಮ ನ್ಯೂಸ್18 ಮಾರ್ಚ್ 8ನೇ ತಾರೀಕು ಸುದ್ದಿ ಬಿತ್ತಾರ ಮಾಡುತ್ತೆ. ಸುದ್ದಿ ಬಿತ್ತಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾರ್ಚ್ 10ನೇ ತಾರೀಕು ವೃದ್ಧೆ ವಾಸವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯ ಕ್ವಾರ್ಟರ್ಸ್ಗೆ ಬಾಲ್ಕಿ ತಾಲೂಕಿನ ತಹಶೀಲ್ದಾರ್ ಮಾರ್ಗದರ್ಶನದಂತೆ ಬಾಲ್ಕಿ ಉಪ ತಹಶೀಲ್ದಾರ್ ಉಮಾಕಾಂತ್ ಅವರ ನೇತೃತ್ವದ ತಂಡ ಆ ಒಂದು ಅಜ್ಜಿಯ ವಾಸವಾಗಿರ್ತಕ್ಕಂಥ ಕ್ವಾರ್ಟರ್ಸ್ಗೆ ಭೇಟಿ ನೀಡಿ ಅಜ್ಜಿಯ ಸಮಸ್ಯೆಯನ್ನು ಆಲಿಸಿದ್ರು. ಅಜ್ಜಿಯ ಸಮಸ್ಯೆಗಳನ್ನು ಆಲಿಸುವುದಷ್ಟೇ ಅಲ್ಲ, ಅಜ್ಜಿಗೆ ಭರವಸೆಯನ್ನು ಕೂಡ ನೀಡಿದರು. 2 ದಿನದಲ್ಲಿ ವೃದ್ಧಾಪ್ಯ ವೇತನವನ್ನು ಒದಗಿಸಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಉಪ ತಹಶೀಲ್ದಾರ್ ಅವರು ನೀಡಿದರು. ಆ ಮಾತಿನಂತೆ ಇವತ್ತು ಅಜ್ಜಿಗೆ ಪಿಂಚಣಿ ಸೌಲಭ್ಯ ಸಿಕ್ಕಿರ್ತಕ್ಕಂಥದ್ದು. ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಸುಮಾರು ಪ್ರತಿ ತಿಂಗಳ 1,200 ರೂಪಾಯಿ ಸಿಗುವಂತೆ ಇವತ್ತು ತಹಶೀಲ್ದಾರ್ ಅವರು ಆದೇಶ ಪ್ರತಿಯನ್ನು ಮಂಜೂರಾತಿಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಆದೇಶ ಪ್ರತಿಯನ್ನು ವೃದ್ಧೆಗೆ ಹಸ್ತಾಂತರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಅಜ್ಜಿಗೆ ಒಂದು ಮುಖದಲ್ಲಿ ಇವತ್ತು ಮಂದಹಾಸ ಮೂಡಿರ್ತಕ್ಕಂಥದ್ದು. ಇಷ್ಟು ಅಜ್ಜಿಗೆ ಸಾಕಷ್ಟು ಸಂತೋಷ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಕಳೆದ ಅಧಿಕಾರಿಗಳು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಂತಸವನ್ನು ಹಂಚಿಕೊಂಡಿದ್ದರು. ಈಗ ಆದೇಶ ಪ್ರತಿ ಸಿಕ್ಕ ಬೆನ್ನಲ್ಲೇ ಅಜ್ಜಿಗೆ ಮತ್ತಷ್ಟು ಸಂತಸ ಇಮ್ಮಡಿಗೊಂಡಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಪಿಂಚಣಿ ಸೌಲಭ್ಯ ಮಂಜೂರಾಗಿರೋ ಬಗ್ಗೆ, ಪಿಂಚಣಿ ಸೌಲಭ್ಯ ಪ್ರತಿ ತಿಂಗಳು ಸಿಗ್ತಾ ಇರುವ ಬಗ್ಗೆ, ಹಾಗಿದ್ರೆ ಅಜ್ಜಿ ಈ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ಕೇಳ್ಕೊಂಡು ಬರೋಣ ಬನ್ನಿ. ಏನು ಭೀ ಮಾಡಿಲ್ಲ, ಯಾರು ಭೀ ಕೇಳಿಲ್ಲ. ಈಗ ಬಂದು ಟಿವಿದ ಹಾಕಿದ್ರು, ಎಲ್ಲರಿಗೂ ಕರ್ಸಿ ಮಾಡ್ಯಾರೀಗ ಪಗಾರ ತಂದು ಕೊಟ್ಟಾರ. ಮತ್ತಿನ ರೇಷನ್ ಕಾರ್ಡ್ ಮಾಡೋರದ ಪುಣ್ಯ ಹತ್ಲಿ ಅವ್ರಿಗೆ ತೋಲ್ ನಮಸ್ಕಾರ. ಅವ್ರಿಗೆ ಟಿವಿದವ್ರಿಗೆ ಸಲ ನಮಸ್ಕಾರ. ಇನ್ನು ಪಿಂಚಣಿ ಸೌಲಭ್ಯ ಈಗಾಗಲೇ ಅಜ್ಜಿಗೆ ಸಿಕ್ಕಿದ್ದಾಯಿತು. ಇನ್ನು ರೇಷನ್ ಕಾರ್ಡ್ ಕುರಿತಾಗಿ ಕೂಡ ಬಾಲ್ಕಿ ಆಹಾರ ಶಿರಸ್ತೇದಾರರು ಕೂಡ ಭರವಸೆಯನ್ನು ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಅಜ್ಜಿಗೆ ರೇಷನ್ ಕಾರ್ಡನ್ನು ಮಾಡಿಸಿ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ರೇಷನ್ ಕಾರ್ಡು ಪ್ರತಿದಿನ 1 ಗಂಟೆ ಅಷ್ಟೇ ವೆಬ್ಸೈಟ್ ಚಾಲೂ ಇರುತ್ತಂತೆ. ಹೀಗಾಗಿ ರೇಷನ್ ಕಾರ್ಡ್ ಮಾಡಲಿಕ್ಕೆ ತೊಂದರೆ ಆಗ್ತಿದೆ. ಯಾವಾಗ ವೆಬ್ಸೈಟ್ ಆನ್ ಇರುತ್ತೆ ಆ ಸಂದರ್ಭದಲ್ಲಿ ಅಜ್ಜಿಯ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಹಾಕುವ ಮೂಲಕ ಅಜ್ಜಿಗೆ ವೃದ್ಧೆಯ ರೇಷನ್ ಕಾರ್ಡ್ ಈ ಒಂದು ವಾರದಲ್ಲಿ ರೇಷನ್ ಕಾರ್ಡ್ ಮಾಡುವ ಒಂದು ಭರವಸೆಯನ್ನು ಕೂಡ ಆಹಾರ ಶಿರಸ್ತೇದಾರ ಆಗಿರ್ತಕ್ಕಂಥ
ವೆಂಕಟರಾವ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಇದು ಒಂದು ಭಾಗ ಆದರೆ ಇನ್ನು ಮಾನಸಿಕ ಅಸ್ವಸ್ಥ ಮಗ ಏನಿದ್ದಾರೆ ಪ್ರಕಾಶ್ ಎನ್ನುವರು ಅಜ್ಜಿಯ ಮಾನಸಿಕ ಅಸ್ವಸ್ಥ ಮಗ ಏನಿದ್ದಾರೆ ಅವ್ರಿಗೂ ಕೂಡ ಏನಕಲ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೂ ಕೂಡ ಪಿಂಚಣಿ ಸೌಲಭ್ಯ ಮಾಡಿ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಏನು ಉಪ ತಹಸೀಲ್ದಾರ್ ಅವರು ನೀಡಿರ್ತಕ್ಕಂಥದ್ದು. ಒಟ್ಟಾರೆ ಈಗಾಗಲೇ ಏನು ಅಜ್ಜಿಗೆ ಇನ್ನು ರೇಷನ್ ಕಾರ್ಡ್ ಆದ ತಕ್ಷಣ ಗ್ರಾಮ ಪಂಚಾಯತಿಯಿಂದ ಮನೆಯನ್ನು ಕೂಡ ಮಂಜೂರು ಮಾಡಿ ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಗ್ರಾಮ ಪಂಚಾಯತಿಯ ಪಿ ಡಿ ಒ ಕೂಡ ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ನ್ಯೂಸ್ 18 ಸುದ್ದಿ ಬಳಿಕ ಅಜ್ಜಿಯ ಬಾಳಲ್ಲಿ ಇವತ್ತು ಭಾಳ ಬದುಕು ಇವತ್ತು ಹಸನಾಗಿರ್ತಕ್ಕಂಥದ್ದು. ನಿಜಕ್ಕೂ ಇಳಿ ವಯಸ್ಸಿನಲ್ಲಿ ಸುಖ ಜೀವನ ಸಾಗಿಸಬೇಕಿರ್ತಕ್ಕಂಥ ಅಜ್ಜಿ ಇವತ್ತು ಸಂಕಷ್ಟದಲ್ಲಿ ಕೈ ತೊಳಿತಾ ಇದ್ಲು. ಈ ಕುರಿತಾಗಿ ನ್ಯೂಸ್ 18 ವರದಿ ಬಳಿಕ ಇವತ್ತು ಮತ್ತೆ ಸಂತಸ ಮನೆ ಮಾಡಿದೆ, ಅಜ್ಜಿಯ ಬಾಳಲ್ಲಿ ಸಂತಸ ಮೂಡಿದೆ ಅಂತಲೇ ಹೇಳ್ಬೋದು. ಈ ಮೂಲಕ ನಿಮ್ಮ ನ್ಯೂಸ್ 18ನ ಏನು ಸಾರ್ಥಕತೆಯ ಸಾಲಿಗೆ ಮತ್ತೊಂದು ಸೇರ್ಪಡೆ ಆಗಿದೆ ಅಂತಲೇ ಹೇಳಬಹುದು. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.